ನಮಸ್ಕಾರ ವೀಕ್ಷಕರೇ, ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ಟ್ರೈ ಮಾಡಿರೋದು ಚಪಾತಿಯಿಂದ ಲಾಡು. ಇದು ತುಂಬಾ ಸಿಂಪಲ್ ಆದಂಥ ರೆಸಿಪಿ. ಎಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತಿಯಾಗಿ ಕೂಡ ಇರುತ್ತೆ. ಗೋಧಿ ಹಿಟ್ಟು ಹೆಲ್ತಿಯಾಗಿರೋದ್ರಿಂದ ಈ ಲಾಡು ಹೆಲ್ತಿ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಮಾಡ್ಕೊಬೋದು. ಚಪಾತಿ ಏನಾದರೂ ನಿಮ್ಮ ಮನೇಲಿ ಏನಾದರೂ ಮಿಕ್ಕಿದೆ, ನೈಟ್ ಮಾಡಿರೋದು ಏನಪ್ಪ ಮಾಡೋದು, ಖಾಲಿ ಮಾಡ್ತಾಯಿಲ್ಲ ಅಂದರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಚಪಾತಿನ ತೊಗೊಂಡಿದ್ದೀನಿ. ನೀವೇನಾದರೂ ಮನೇಲಿ ಚಪಾತಿ ಉಳಿದಿಲ್ಲ ಆದರೂ ನಾನು ಈ ಸ್ವೀಟ್ ಮಾಡ್ಕೊಬೇಕು ಅಂದರೆ ಒಂದು 2 ಅವರ್ಸ್ ಮುಂಚೆನೇ ಈ ಒಂದು ಚಪಾತಿನ ಮಾಡಿಟ್ಕೊಂಡು ಅದಾದಮೇಲೆ ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ. ನೋಡಿ, ಈಗ ನಾನು 3 ಚಪಾತಿನ ಇದನ್ನು ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಪೂರ್ತಿ ತಣ್ಣಗಾಗಿರಬೇಕು. ತಣ್ಣಗಾದ್ಮೇಲೆ ಮಾಡಿಕೊಡಿ. ಅದು ಅಕಸ್ಮಾತ್ ಬಿಸಿ ಇದ್ದಾಗ ಏನಾದ್ರು ಟ್ರೈ ಮಾಡ್ಬೋದಾ ಅಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಅದು ಪೂರ್ತಿ ಚಪಾತಿ ಎಲ್ಲ ತಣ್ಣಗಾಗ್ಬಿಡಲಿ, ಅದಾದಮೇಲೆ ಮಾಡ್ಕೊಳ್ಳಿ. ಆವಾಗ ಅದು ಫುಲ್ ತರಿಯಾಗಿ ಉದುದ್ರಾಗಿ ಬರುತ್ತೆ ನಮಗೆ. ಅದು ನಾವು ರುಬ್ಕೊಳ್ಳೋದುವಾಗ ಇದನ್ನು ರುಬ್ಕೊಳ್ಳಬೇಕಾಗಿರೋದ್ರಿಂದನೇ ನಾವು ತಣ್ಣಗಾದ್ಮೇಲೆ ಮಾಡ್ಕೊಬೇಕು. ಈಗ ಇದನ್ನು ರುಬ್ಕೊಂಬರೋಣ. ನೋಡಿ, ಈ ಥರ ರುಬ್ಕೊಬನ್ನಿ. ಸ್ವಲ್ಪ ತರಿಯಾಗಿಯೇ ಇರಲಿ, ತುಂಬ ಸ್ಮೂತಿಯಾಗಿ ರುಬ್ಕೋಬೇಡಿ. ಇಷ್ಟು ರುಬ್ಕೊಂಬಂದಿದ್ರೆ ಸಾಕು ನೀವು. ಈಗ ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ. ವಿತೌಟ್ ಫೈರ್ ಇಲ್ಲದೇ ಈ ಒಂದು ರೆಸಿಪಿನ ನಾವು ಟ್ರೈ ಮಾಡ್ಕೊಬೋದು. ಮೊದಲೇ ಚಪಾತಿನ ಮಾಡಿಟ್ಕೊಂಬಿಟ್ಟಿದ್ರೆ ವಿತಿನ್ 5 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಒಂದು 100 ಗ್ರಾಮಸ್ಗಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಯಾರೆಲ್ಲ ಶುಗರ್ನ ಅವಾಯ್ಡ್ ಮಾಡ್ತೀರಲ್ವ, ನೀವು ಬೆಲ್ಲ ಹಾಕೊಂಡು ತಿನ್ನೋದ್ರಿಂದನೂ ಕೂಡ ತುಂಬಾ ಹೆಲ್ತಿಯಾಗಿರುತ್ತೆ. ನಾನು ಗೋಡಂಬಿ, ಬಾದಾಮಿ ಹಾಗೂ 2 ಥರದ ದ್ರಾಕ್ಷಿನ ತೊಗೊಂಡಿದ್ದೀನಿ. ನಾರ್ಮಲ್ ದ್ರಾಕ್ಷಿ ಹಾಗೂ ಬ್ಲ್ಯಾಕ್ ದ್ರಾಕ್ಷಿ ಎರಡೂ ಹಾಕ್ಕೊತಾ ಇದ್ದೀನಿ. ಹಾಗೂ ಏಲಕ್ಕಿ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಕಾಯಿಸಿರುವಂತಹ ತುಪ್ಪ ನೀವು ಕಾಯಿಸ್ಕೊಂಡೇ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಇರುವಾಗಲೇ ಇದನ್ನು ಹಾಕ್ಕೊಂಡು ನಾವು ಈ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀವು ಡ್ರೈ ಫ್ರೂಟ್ಸ್ನ ನಾವು ಹಾಗೆ ತಿನ್ನಲ್ಲ ಅಂದರೆ ನೀವು ಫಸ್ಟೇ ತುಪ್ಪದಲ್ಲೇ ಡ್ರೈ ಫ್ರೂಟ್ಸ್ನೆಲ್ಲನೂ ಕ್ಲೀನಾಗಿ ಹುರ್ಕೊಂಬಿಟ್ಟು ಅದಾದಮೇಲೆ ನೀವು ಇದ್ರೊಳಗಡೆ ಸೇರಿಸ್ಕೊಂಡು ಲಾಡು ಮಾಡ್ಕೊಬೋದು. ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಅವ್ರ ತುಪ್ಪದಲ್ಲೇ ನೀವು ಪೂರ್ತಿಯಾಗಿ ಮಾಡ್ಕೊತೀನಿ ಅಂದರೆ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡು ಎಲ್ಲ ಮಿಶ್ರಣಗಳನ್ನ ಅದರಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೂ ಸಹ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಅದು ಕೂಡ ಸೇಮ್ ಟೇಸ್ಟನ್ನೇ ಕೊಡುತ್ತೆ. ನೋಡಿ, ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ರೆಡಿ ಆಯಿತು. ಇವಾಗ ನಾವು ರೌಂಡಾಗಿ ಲಾಡು ಮಾಡ್ಕೊಳ್ಳೋಣ. ಈ ಥರ ಕ್ಲೀನಾಗಿ ಲಾಡುನ ಕಟ್ಕೊಳ್ಳಿ ರೌಂಡ್ ಶೇಪಲ್ಲಿ. ನೋಡಿ, ರೆಡಿಯಾಗಿದೆ ಲಾಡು. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಒಮ್ಮೆ ಕೊಡಿ, ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.